ರಾಜಲ್ಲಿ ನಿಲ್ಲಿಸಿದ್ದಾರೆ ವಾಟರ್ ಫಿಲ್ಲಿಂಗ್ಗೆ ಸ್ಟಾಫ್ಸ್ಗೆ ಅಂತ ಅಂದ್ಬಿಟ್ಟು. ಮತ್ತು ಕೆಲವೊಂದು ಬೋಗಿಗೆ ಲಂಚ್ ಸರ್ವ್ ಆಗ್ತಿದೆ, ಅಂದರೆ ನಮ್ಮ ಹಿಂದಿನ ಬೋಗಿಗೆ B2 ಅವ್ರಿಗೆ ಲಂಚ್ ಸರ್ವ್ ಮಾಡ್ತಾಯಿದ್ದಾರೆ. ಇದು ಬಿಟ್ಟು ಇನ್ನೆಲ್ಲ ನಾರ್ಮಲ್ ವಾಟರ್ ಫಿಲ್ಲಿಂಗ್ ಎಲ್ಲ ನಡೀತಾ ಇದೆ ಇಲ್ಲಿ ಪ್ರಯಾಗರಾಜಲ್ಲಿ. ಸೊ ಇಲ್ಲಿಂದ ವಾಟರ್ ಫಿಲ್ಲಿಂಗ್ ಮಾಡಿ ಇಲ್ಲಿಂದ ಅಟ್ಲೀಸ್ಟ್ ಒಂದು ನಮಗೆ 3-4 ಅವರ್ಸ್ ಬೇಕು ಕಾಶಿ ರೀಚ್ ಆಗೋಕ್ಕೆ. ಕ್ಲೈಮೇಟ್ ಬಂದುಬಿಟ್ಟು ಓಕೆ ಮಾಡ್ರೇಟಾಗೇ ಇದೆ, ಕೋಲ್ಡಾಗೇ ಇದೆ, ಅಂತ ಬಿಸಿಲು ಅಂತ ಏನೂ ಇಲ್ಲ, ಅಂತ ಸೆಕೆನೂ ಇಲ್ಲ. ಸೊ ಚೆನ್ನಾಗಿದೆ ಕ್ಲೈಮೇಟ್. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಅದೇ ನಮೋ ಘಾಟ್ ಬರ್ತಿದೆ ಇವಾಗ. ಅನೌನ್ಸ್ಮೆಂಟ್ ಮಾಡಿದ್ರು ಅದೇ ನಮೋ ಘಾಟ್ ಬರ್ತಿದೆ ಅಂತ ಅಂದ್ಬಿಟ್ಟು. ಫೈನಲಿ ನಾವು ಕಾಶಿ ರೀಚ್ ಆದ್ವಿ. ಇದೇ ಗಂಗಾ ರಿವರ್. ಸೊ ಇವಾಗ ನಮೋ ಘಾಟ್ ಕಾಣಿಸ್ತಿದೆ ಅಂತ ಅನೌನ್ಸ್ ಮಾಡಿದ್ರು. ಸೊ ಅದೇ ನಮೋ ಘಾಟು ನಿಮ್ಗೆ ಕಾಣಿಸುತ್ತೆ ಒಂದು 5 ಮಿನಿಟ್ಸ್. ಅಲ್ಲಿ ಕಾಣಿಸ್ತಿದೆ ಅಂತ ಅನಿಸುತ್ತೆ, ಕೈ ಮುಗ್ದಿರೋ ಒಂದಿದು ಸಿಂಬಲ್ಲು, ಅದೇ ನಮೋ ಘಾಟು. ಆ ಕಡೆ ಸೈಡ್ ನೋಡಪ್ಪ ಬಂಗಾರ, ಅಲ್ಲಿ ಕೈ ಮುಗ್ದಿರೋ ಥರ ಅದೇ ನಮೋ ಘಾಟ್ ಚಿನ್ನ, ಇದೇ ನಮೋ ಘಾಟು. ಸೊ ಇದೀವಿ. ಸೊ ಎಲ್ಲರೂ ಅವ್ರವ್ರ ಹೋಟೆಲ್ಲು ಮತ್ತು ಬಸ್ ನಂಬರ್ ಹೇಳಿದ್ದಾರೆ, ಅದ್ರ ಪ್ರಕಾರನೇ ಹತ್ಕೊಂಡು ಹೋಗಬೇಕು. ಸೊ ಅದಕ್ಕೋಸ್ಕರ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಬಸ್ ನಂಬರ್ ಬಂದ್ಬಿಟ್ಟು 4 ಮತ್ತು ಹೋಟೆಲ್ ಹೆಸರು ಲೋಟಸ್ ಇನ್ನು. ಸೊ ಇವಾಗ ಎಲ್ಲರೂ ಇಲ್ಲಿ ನಿಂತಿದ್ದಾರೆ. ಸೊ ಇವಾಗ ಇಲ್ಲಿಂದ ನಾವು ಕಾಣಲ್ಲ. ಸೊ ಇವಾಗೆಲ್ಲ ವೈಟ್ ಆಗಿ ಹಾಕೊಂಡು ಹೋಗ್ತಾ ಇದ್ದೀರಲ್ಲ ಅವರೆಲ್ಲ ಭಾರತ್ ಗೌರವ್ ಅವರೇ. ಬಸ್ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಈ ಥರ ಬಸ್ ನಂಬರ್ಸ್ ಮೆನ್ಷನ್ ಮಾಡಿರ್ತಾರೆ. ಸೊ ಆ ಥರ ಆ ಬಸ್ಗಳಿಗೆ ಹೋಗಿ ಹತ್ಕೋಬೇಕು. ಇಲ್ಲಿ ಬಸ್ ನಂಬರ್ 1 ಅಂತ ಇದೆ. ಸೊ ಅದೇ ಥರ ನಮ್ಮ ಬಸ್ ಬಂದ್ಬಿಟ್ಟು ಬಸ್ ನಂಬರ್ 4. ಸೊ ನಾವಿವಾಗ 4th ಬಸ್ ಹತ್ಕೋಬೇಕು. ಹಾಂ ಬರ್ತಾ ಇದ್ದಾರೆ, ಹತ್ಕೊಳ್ಳಿ. ಈ ಚಾಟ್ ತಿಂದಾಯ್ತು. ಇವಾಗ ಬೇಳೆ ಮತ್ತು ಟೊಮೆಟೊದೇನೋ ಚಾಟ್ ಮಾಡಿಕೊಡ್ತಾ ಇದ್ದಾರೆ, ಕಮ್ಟಲ್ಲ. ಸೊ ಅದನ್ನು ಟ್ರೈ ಮಾಡ್ತಾ ಇದ್ದೀವಿ. ಇವಾಗ ಟೈಮ್ ಬಂದ್ಬಿಟ್ಟು ಇಟ್ ಇಸ್ ಅರೌಂಡ್ 6:30. ಸೊ ನಮಗೆ 7:30 ಹಂಗೆ ಲಂಚಿಗೆ ಬನ್ನಿ, ಡಿನ್ನರಿಗೆ ಬನ್ನಿ ಅಂತ ಹೇಳಿದ್ದಾರೆ. ಸಾರಿ, ಡಿನ್ನರ್ಗೆ ಹೋಗಬೇಕು. ಸೊ ಇಲ್ಲೊಂಚೂರು ಚಾಟ್ಸ್ ಎಲ್ಲ ತಿನ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಂದಿದ್ವಿ. ಬಟ್ ಚೆನ್ನಾಗಿತ್ತು. ಪಾನಿಪುರಿ ಇಸ್ ಮಸ್ಟ್ ಟ್ರೈ. ಪಾನಿಪುರಿ ತುಂಬ ಚೆನ್ನಾಗಿತ್ತು ಇಲ್ಲಿ. ಹೆಂಗಿದೆ ಹೇಳ್ತೀನಿ, ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡಬೇಕು, ತಿನ್ಬಿಟ್ಟು ಹೇಳು ಹೆಂಗಿದೆ. ಸಾಕು ತಿನ್ನು, ಸಾಕು. ನೈಸ್. ಇಲ್ಲಿ ಒಂದು ಹೋಟೆಲ್ಗೆ ಊಟಕ್ಕೆ ಬಂದಿದ್ವಿ. ಎಲ್ರಿಗೂ ಒಂದು ಹೋಟೆಲ್ ಹತ್ರ ಬನ್ನಿ ಊಟಕ್ಕೆ ಅಂತ ಹೇಳಿದ್ರು. ಸೊ ಇವಾಗ ಊಟ ಎಲ್ಲ ಮುಗೀತು, ನಮ್ಮ ಹೋಟೆಲ್ ಕಡೆ ಹೋಗ್ತಾ ಇದ್ದೀವಿ. ಈಗ ನಮ್ಮ ಹೋಟೆಲ್ ಕಡೆ ಹೋಗಿ ನಿಮಗೆ ನಾನ್ AC ರೂಮ್ ಟೂರ್ ಕೊಡ್ತೀನಿ, ಹೆಂಗಿರುತ್ತೆ ಅಂತ. ನೈಟ್ 1 o'clock ರೆಡಿಯಾಗಿ ಆಲ್ಮೋಸ್ಟ್ 1:30ಗೆಲ್ಲ ಎಲ್ಲರೂ ರೆಡಿಯಾಗಿ ಸ್ಪರ್ಶ ದರ್ಶನಕ್ಕೆ ಅಂತ ಹೋಗ್ತಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ನಮಗೆ ಸ್ಪರ್ಶ ದರ್ಶನ ಸಿಗಲಿಲ್ಲ. 150 ಮೆಂಬರ್ಸ್ ಇದ್ದಾಗೇ ಕ್ಲೋಸ್ ಮಾಡಿಬಿಟ್ರು. ಸ್ಪರ್ಶ ದರ್ಶನ ಬಂದುಬಿಟ್ಟು 4 to 5. ಸೊ ಅನ್ಫಾರ್ಚುನೇಟ್ಲಿ ನಮಗೆ ಸಿಗಲಿಲ್ಲ. 1 o'clock, 1:56, ಆಲ್ಮೋಸ್ಟ್ 2 o'clock. ಎಲ್ಲರೂ ಸ್ಪರ್ಶ ದರ್ಶನಕ್ಕೋಸ್ಕರ ಆಟೋ ವೆಯ್ಟ್ ಮಾಡ್ತಾ ಇದ್ದೀವಿ. ಮಾಡ್ತಾರೆ. ಚೆನ್ನಾಗಿದೆಯಾ?
ಹೆಂಗಿದೆ ಇಶು? ಹೆಂಗಿದ್ಯಪ್ಪ ಅಪ್ಪ? ಹೆಂಗಿದೆ ಟೇಸ್ಟ್? ಟಿಫನ್ ಇವತ್ತು ಕಚೋರಿ ಮತ್ತು ಸಬ್ಜಿ ಅಂತಾರೆ. ಟಿಫನ್ ಚೆನ್ನಾಗಿದೆ. ಇಲ್ಲಿ ಲೋಕಲ್ ಬ್ರೇಕ್ಫಾಸ್ಟ್ ಇದು. ಸೊ ತುಂಬ ಚೆನ್ನಾಗಿದೆ. ಟ್ರೈ ಮಾಡಿ ಹೇಳ್ತೀನಿ. ಆ್ಯಕ್ಚುಲಿ ಅರ್ಧ ತಿಂದಿದ್ದೀನಿ. ಟೆಂಪಲ್ಗೆ ಬಂದಿದ್ದೀವಿ. ಕಾಶಿ ವಿಶ್ವನಾಥನ ದರ್ಶನ ಆಯಿತು, ಮತ್ತು ವಿಶಾಲಾಕ್ಷಿ ದರ್ಶನ ಆಯಿತು, ಅನ್ನಪೂರ್ಣೇಶ್ವರಿ ದರ್ಶನ ಆಯಿತು. ಹಾಗೆ ಸುಮಾರದಷ್ಟು ದೇವಸ್ಥಾನಕ್ಕೆ ಹೋದ್ವಿ. ಬಟ್ ಎಲ್ಲೂ ಫೋನ್ ಅಲೋ ಇರಲಿಲ್ಲ ನಮಗೆ. ಸೊ ಅದರಿಂದ ವಿಡಿಯೋ ಮಾಡಲಿಕ್ಕೆ ತುಂಬ ಕಷ್ಟ ಆಯಿತು. ಮತ್ತು ನಾನು ಆಗಲೇ ಅಟ್ಯಾಚ್ ಮಾಡಿರೋ ಹಂಗೆ ಇಲ್ಲಿ ಒಂದು ಫೇಮಸ್ ಸ್ವೀಟ್ ಮಲಾಯು ಟೇಸ್ಟ್ ಮಾಡಿದೆ. ದಟ್ ವಾಸ್ ವೆರಿ ಗುಡ್. ಅದು ಬಿಟ್ಟು ಇಲ್ಲಿ ಟೆಂಪಲ್ಸ್ ಏನಕ್ಕೆ ಹಾಕಿಲ್ಲ ಅಂತ ಅಂದರೆ ದ ಮೇನ್ ರೀಸನ್ ಇಸ್ ಎಲ್ಲೂ ಫೋನ್ ಬಿಡ್ತಿಲ್ಲ. ಫೋನ್ ಅಲೋನೇ ಇಲ್ಲ ಎಲ್ಲೂ. ತುಂಬ ಚೆಕಿಂಗ್ ನಡೀತಿದೆ. ಸಂಕಟ ಮೋಚನ್ ಹನುಮಾನ್ ಟೆಂಪಲ್ಗೂ ಹೋಗಿದ್ವಿ. ಅಲ್ಲೂ ಅಷ್ಟೇ ತುಂಬ ಚೆನ್ನಾಗಿತ್ತು ದೇವಸ್ಥಾನ. ಬಟ್ ಫೋನ್ ಅಲೋ ಅಲ್ಲ. ಆ್ಯಂಡ್ ಅಲ್ಲಿ ಹೆಂಗೆ ಅಂತ ಅಂದರೆ ನಮಗಿಲ್ಲಿ ಆಟೋ ಡ್ರೈವರ್ ಹೇಳಿದ್ದು ಎವ್ರಿ ಟ್ಯೂಸ್ಡೇ ಆ್ಯಂಡ್ ಸ್ಯಾಟರ್ಡೇ ಒಬ್ಬರು ವಯಸ್ಸಾಗಿರೋ ವೇಷದಲ್ಲಿ ಹನುಮಾನ್ಜಿ ಬರ್ತಾರೆ ಅಂತ ಅಂದ್ಬಿಟ್ಟು. ಸೊ ಆ ಥರ ಒಂದು ಹೇಳಿದ್ರು. ಬಟ್ ತುಂಬ ಚೆನ್ನಾಗಿತ್ತು ದೇವಸ್ಥಾನ. ಅಲ್ಲಿ ಏನು ಅಂತ ಅಂದರೆ ಎಲ್ಲರೂ ಹನುಮಾನ್ ಚಾಲೀಸ ತೊಗೊಂಡು ಹೋಗ್ತಿದ್ರು. ದರ್ಶನ, ಹನುಮಾನ್ ದರ್ಶನ ಮತ್ತು ರಾಮ ದರ್ಶನ ಆದಮೇಲೆ ಹನುಮಾನ್ ಚಾಲೀಸ್ ಏನಿದೆ ಅದು ಬುಕ್ಸ್ ಇರುತ್ತಲ್ಲಿ, ಅದನ್ನು ತೊಗೊಂಡು ಸನ್ಲೈಟಲ್ಲಿ ಕುತ್ಕೊಂಡು ಓದಬೇಕು ಅಂತ ಅಂದ್ಬಿಟ್ಟು ಎಲ್ಲರೂ ಕುತ್ಕೊಂಡು ಓದ್ತಿದ್ರು. ಆ ದೇವಸ್ಥಾನ ತುಂಬ ಚೆನ್ನಾಗಿತ್ತು. ಆಮೇಲೆ ತುಳಸಿದಾಸ್ ಮಾನಸ ಮಂದಿರನೂ ಇತ್ತು. ಅದೂ ಹಾಗೆ ತುಂಬ ಚೆನ್ನಾಗಿತ್ತು. ಆರ್ಕಿಟೆಕ್ಚರ್ ಆಗಿರ್ಬೋದು ಅದೆಲ್ಲ. ಬಟ್ ಎಲ್ಲೂ ವೀಡಿಯೋ ಮಾಡದೇ ಇರೋ ಕಾರಣ ನಾನು ಆ್ಯಕ್ಚುಲಿ ಫೋನ್ ತೊಗೊಂಡು ಹೋಗಿ ವೀಡಿಯೋ ಮಾಡಬೇಕು ಅಂತ ಅಂದ್ಬಿಟ್ಟು ತೆಗ್ದಿದ ತಕ್ಷಣ ಫೋನ್ ಅಲೋ ಇಲ್ಲ ಅಂತ ಅಂದ್ಬಿಡ್ತಿದ್ರು. ಸೊ ಅದರಿಂದ ತುಂಬ ಕಷ್ಟ ಆಗ್ತಿತ್ತು ವೀಡಿಯೋಸ್ ಎಲ್ಲ ಮಾಡಲಿಕ್ಕೆ. ಬಿಟ್ಟು ಇಟ್ ವಾಸ್ ಗುಡ್. ಆವಾಗಲೇ ಆಚೆ ತೋರಿಸಿದ್ನಲ್ಲ ಟಿಬೇಟಿಯನ್ ಟೆಂಪಲ್ ಅಂತ ಅಂದ್ಬಿಟ್ಟು, ಇದು ಇನ್ಸೈಡು. ಇಲ್ಲೆಲ್ಲ ವೀಡಿಯೋ ಮಾಡ್ಕೊಳಕ್ಕೆ ಬಿಡ್ತಾರೆ. ಬಟ್ ಕೆಲವೊಂದು ದೇವಸ್ಥಾನದಲ್ಲಿ ವೀಡಿಯೋ ಮಾಡ್ಕೊಳಕ್ಕೆ ಬಿಡಲ್ಲ. ಕಾಶಿ ವಿಶ್ವನಾಥ ದೇವಸ್ಥಾನ ಆಗಿರ್ಬೋದು, ಸಂಕಟ ಹನುಮಾನ್ ಮೋಚನ್ ಮಂದಿರ ಆಗಿರ್ಬೋದು, ಆ ಥರ. ಸೊ ಸ್ಯಾರಿ ನೋಡೋಕೆ ಬಂದಿದ್ವಿ. ಅದನ್ನು ವೀವಿಂಗ್ ಹೆಂಗೆ ಹ್ಯಾಂಡ್ಲೂಮ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಒಂದು ಕಡೆ ಬಂದಿದ್ವಿ. ಅಲ್ಲಿ ತೋರಿಸ್ತಾ ಇದ್ದಾರೆ ಬನಾರಸ್ ಸ್ಯಾರಿ ವೀವಿಂಗ್ ಬಂದ್ಬಿಟ್ಟು. ಹ್ಯಾಂಡ್ಲೂಮ್ ಸ್ಯಾರಿ ಭಯ. Handloom saree. This is a card. Okay, designing card. ಹಾಂ. This is Tana and Bana. ಹಾಂ. Okay. ಹಾಂ. एक डेमोन्स्ट्रेशन करते हैं. डेमो. This is Yeri. ಹಾಂ. And this Bana. ಹಾಂ. Okay. This is designing and complete is not complete. हाँ. Okay. ये उल्टा है और सीधा है. वो सीधा है. Inside and outside. हाँ. एक बॉर्डर है. डेमो. outside. Yeah, border. डेमो. Table border. डेमो. ओके. ಯಾ ಆ ಕಡೆ ಬರ್ತಾ. ಬನ್ನಿ. This is my collection. ಓ ಪ್ಯೂರ್ ಹ್ಯಾಂಡ್ಲೂಮ್ ಸ್ಯಾರೀಸ್. Yeah, pure handloom saree. ओके. हाँ दिखा दो भैया एक और दो प्योर हैंडलूम साड़ी. प्योर हैंडलूम साड़ी. हाँ. स्टार्टिंग रेट आएगा 3000. बैठ जाओ भाई. अलग है
ಮಗ ಆಂಟಿ ಕೂರ್ತಾರಿ ಶೈಲಾ ಆಂಟಿನಂತ ಬನ್ನಿ ಸುಮ್ಮನೆ ಬನ್ನಿ ಅಲ್ಲಿ ಅಜ್ಜಿ ಹತ್ರ ಕೂತ್ಕೊ ಅಲ್ಲಿ ಅಜ್ಜಿ ಮಧ್ಯದಲ್ಲಿ ये प्योर कतान सिल्क, ये हैंडलूम का साड़ी है दीदी। और ये 50% कतान है, 50% थोड़ा लाउड 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 जोर से भैया जोर से बोलते हैं। हाँ ये प्योर कतान सिल्क है, हैंडलूम साड़ी है दीदी। हाँ और ये सिकुआ साड़ी है दीदी, कड़वा वीविंग नहीं है। हैंड वीविंग नहीं है। हैंड वीविंग है ये साड़ी, प्योर हैंडलूम लेकिन ये कड़वा बूटी नहीं है। एक होता है जो काढ़ के बनाते हैं, ये काढ़ के नहीं है दीदी। ये भी प्योर कतान सिल्क है और इसका बॉर्डर अलग से काढ़ के बनता है। ये कॉन्ट्रास्ट होता है दीदी। ये 3500 का आएगा और ये 3000 का आएगा। ये प्योर खादी सिल्क है। ये भी हैंडलूम वीविंग का साड़ी है, ये प्योर खादी सिल्क है। वो स्टार्टिंग रेंज क्या है इस साड़ी में ये हैंडलूम साड़ी में 3000 से स्टार्टिंग है। बाकी मशीन वर्क जो होता है वो 1500 से होता है। वो भी सिल्क में ही आता है, लेकिन वो 1500 से स्टार्टिंग होता है, वो मशीन वर्क होता है। और ये हैंडलूम होता है, इसको बनाने में 2 से 4 दिन लगता है, इसीलिए इसका कॉस्ट थोड़ा ज़्यादा हो जाता है। ये पूरा हैंड वर्क है। हाँ, हैंडलूम, पूरा हाँ। हैंड वर्क है। ये प्योर कतान दूधमा सिल्क का साड़ी है दीदी। अब इसका वेट सबसे कम हो जाता है और इसका प्राइस थोड़ा ज़्यादा हो जाता है। ये बहुत लाइट वेट है। बनारस सिल्क साड़ी ये प्योर बनारस ट्रेडिशनल सिल्क साड़ी है दीदी। प्योर ये लाइट बनारस वेट में है। हाँ 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 ये लाइट वेट में आप बोलोगे तो इससे हैवी भी दिखा देंगे। जैसे जो दुल्हन के लिए होता है वो तो दुल्हन के लिए अलग होता है, ये आपके लिए होता है। जैसे पार्टी फंक्शन कहीं भी आप पहन लो, इजीली होता है ये। इसमें ये आता है, आप बोलोगे तो हैवी वाला भी दिखा देंगे, वो कॉन्ट्रास्ट वाला है। एक दिखा दो हाँ डू यू ಶಿಪ್ ಟು ಅದರ್ ಸ್ಟೇಟ್ಸ್ ಅಂತ ಕೇಳು ಶಿಪ್ಪಿಂಗ್ ऑनलाइन शॉपिंग ऑनलाइन शॉपिंग, ऑनलाइन कोई वेबसाइट तो नहीं है, सिर्फ इंस्टाग्राम है। आप ऑनलाइन पे क्या करो कि व्हाट्सएप पे हम लोग वीडियो कॉल करके दिखा करके जो हमारे पर्सनल कस्टमर हैं उन्हीं को भेजते हैं। बाकी कोई ವೆಬ್ಸೈಟ್ वगैरह नहीं है ऑनलाइन। ಇವ್ರ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಇದೆ, ನಾನು ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮಾಡಿರ್ತೀನಿ. ಸೊ ಬೇಕಾದರೆ ನೀವು ಆ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿಬಿಟ್ಟು ನೀವು ಸ್ಯಾರಿ ಕೂಡ ಆರ್ಡರ್ ಮಾಡ್ಬೋದು. ये प्योर कड़वा वीविंग का साड़ी हैंडलूम का दीदी। ಚೆನ್ನಾಗಿದೆ. ये 12,000 का आएगा। 12,000 ये प्योर सिल्वर प्योर सिल्क है, ये कड़वा बूटी है। अब देखो पूरा मेहनत है। ಶಿಫಾನ್ ಇದೆಲ್ಲ ये 12,000 का आएगा दीदी। ದಿಸ್ ಸ್ಯಾರಿ ಬಂದ್ಬಿಟ್ಟು 1000 ರುಪೀಸ್ ಆ್ಯಕ್ಚುಲಿ ಈ ಸ್ಯಾರಿ, ಬಟ್ ಡಿಸ್ಕೌಂಟ್ ಹೇಳ್ತೀನಿ ಅಂತ ಅಂದಿದ್ದಾರೆ, ಸ್ವಲ್ಪ ಡಿಸ್ಕೌಂಟ್ ಮಾಡಿಕೊಡ್ತಾರೆ ಅಂತ. ಹೆವಿ ಹ್ಯಾಂಡ್ಲೂಮ್ है भैया? ये देखो बहुत रियल साड़ी है ये 2000 के रेट का आएगा। 2000 का बहुत यूनिक साड़ी है, बहुत रिच साड़ी रहेगा दीदी ये। इसमें वाइट पे ही बनता है, टिश्यू ಕೆಳಗೆ ಹೋಗ್ಬೇಡ. क्योंकि इसका जो कॉम्बिनेशन है ना वो इसी पे गेटअप आएगा। ಟಿಶ್ಯೂಸ್ ತೆಗಿಬೇಡ ನೀನು. ಒಂದು ನಿಮಿಷ ಅಪ್ಪ, ಅದೇನೋ ಸಾರಿ ತೋರಿಸ್ತಾರೆ. ये प्योर बनारसी पटोला साड़ी है दीदी। ये 1500 का है।
ಇಕ್ಕಟ್ ಟೈಪ್ बनारसी पटोला साड़ी है। ಪಟೋಲ ಸರಿ. ಪಟೋಲ ಇಕ್ಕಟ್ ಟೈಪ್. हाँ पटोला का ನಾವು ಆ್ಯಕ್ಚುಲಿ ಸ್ಯಾರಿ ಶಾಪಿಂಗ್ಗೆ ಅಂತಲೇ ನಾವು ಕಾಶಿಗೆ ಹೋದ್ವಿ. ಕಾಶಿಗೆ ಹೋದ್ಮೇಲೆ ಸ್ಯಾರಿ ಇಲ್ಲ ಏನಾದರೂ ಬಟ್ಟೆ ತರಬೇಕು, ವಸ್ತ್ರ ತರಬೇಕು ಅನ್ನೋ ಒಂದು ಸಂಪ್ರದಾಯ ಇದೆ. ನಾವಲ್ಲಿ ಗ್ರೀನ್ ಸ್ಯಾರಿ ಏನಿತ್ತಲ್ಲ ಅದನ್ನು ನಾವು ಬೈ ಮಾಡಿದ್ವಿ. ನಮಗೆ ಘಾಟ್ಗಳೆಲ್ಲ ತೋರಿಸಿ ಗಂಗಾ ಆರತಿ ತೋರಿಸ್ತೀವಿ ಅಂತ ಹೇಳಿದ್ದಾರೆ. ತುಂಬ ಚೆನ್ನಾಗಿದೆ ಬೋಟಿಂಗ್ ಆ್ಯಕ್ಚುಲಿ. ನಮಗೆ ಬೋಟಿಂಗಿಗೆ 3000 ಚಾರ್ಜ್ ಮಾಡಿದ್ರು, ಇನ್ಕ್ಲೂಡಿಂಗ್ ಆಲ್ ದ ಘಾಟ್ಸ್ ಆ್ಯಂಡ್ ಗಂಗಾ ಆರತಿ ಕೂಡ. ಸೊ ನೀವು ಹಾಗೆ ಮಾತಾಡ್ಕೋಬೇಕು, ಎಲ್ಲ ಘಾಟ್ ತೋರಿಸಿ ಗಂಗಾ ಆರತಿ ಕೂಡ ಅದೇ ಬೋಟಲ್ಲಿ ನೋಡ್ತೀರಾ ಅಂತ ಅಂದರೆ ನೀವು ಆ ಥರ ಮಾತಾಡ್ಕೊಂಡ್ರೆ ಬರ್ತು. ಅಂದ್ಬಿಟ್ಟು ಮಣಿಕರ್ಣಿಕಾ ಘಾಟು, ಇಲ್ಲೇ ಜಾಸ್ತಿ ಹೆಣಗಳು ಸುಡೋದು. ಯಾವಾಗಲೂ 24x7 ಹೆಣಗಳು ಸುಡ್ತಾನೆ ಇರ್ತಾರೆ ಇಲ್ಲಿ. ತೋರಿಸ್ತೀನಿ. ನೀವೇ ನೋಡ್ಬೋದು, ಕಟ್ಟಿಗೆಗಳು ರಾಶಿ ಬಿದ್ದಿದೆ ಹೆಣ ಸುಡೋಕ್ಕೆ. 24x7. ಆ್ಯಕ್ಚುಲಿ ನಾವು ಬೆಳಗ್ಗೆ ಸುಗಮ್ ದರ್ಶನಕ್ಕೆ ಅಂತ ನಿಂತಿದ್ವಿ. ಅವಾಗ್ಲಿಂದನೂ ಒಂದು 5 ಹೆಣ ಏನೋ ಹೋಯ್ತು. ಆ ಥರನೇ ಸುಡ್ತಾನೆ ಇರ್ತಾರೆ ಇಲ್ಲಿ. ಹೆಂಗೆ ಕ್ಲೀನ್ ಮಾಡ್ತಾರೆ ಅನ್ನೋ ಟೆಕ್ನಾಲಜಿ ಇದು. ಕ್ಲೀನಿಂಗ್ ಟೆಕ್ನಾಲಜಿ ಚೆನ್ನಾಗಿದೆ ಇದು. ಕ್ಲೀನ್ ನಾನು ಆವಾಗಲೇ ಹೇಳ್ದಂಗೆ 8 ಮೆಂಬರ್ಸಿಗೆ ನಮಗೆ 3K ಚಾರ್ಜ್ ಮಾಡಿದ್ದು, ಇನ್ಕ್ಲೂಡಿಂಗ್ ಗಂಗಾ ಆರತಿ. ಸೊ ನಾವಿಲ್ಲಿ ಆಲ್ಮೋಸ್ಟ್ 5:30ಇಂದ ವೆಯ್ಟ್ ಮಾಡಿದ್ದು. ಆಲ್ಮೋಸ್ಟ್ 6:30ಗೆ ಗಂಗಾ ಆರತಿ ಸ್ಟಾರ್ಟ್ ಆಗಿದ್ದು, ಬಟ್ ನಾವು 5:30ಇಂದನೇ ವೆಯ್ಟ್ ಮಾಡ್ತಿದ್ವಿ. ಇವಾಗ ನಮ್ಮನ್ನ ನಮೋ ಘಾಟಕ್ಕೆ ಡ್ರಾಪ್ ಮಾಡ್ತಾ ಇದ್ದಾರೆ. ಅಲ್ಲಿಂದ ಆಟೋದವ್ರು ಬಂದು ಪಿಕ್ ಮಾಡ್ಕೊಂಡು ಹೋಗ್ತಾರೆ ನಮ್ಮನ್ನ. ಫುಡ್ ಅಂದರೆ ಡಿನ್ನರ್ ಕೊಡ್ತಾರಲ್ಲ ಅಲ್ಲಿಗೆ. ಸೊ ಇವಾಗ ನಮೋ ಘಾಟಕ್ಕೆ ಬರ್ತಾ ಇದ್ದೀವಿ. ಆಲ್ಮೋಸ್ಟ್ ಒಂದು 10 ಮಿನಿಟ್ಸ್ ಇದೇ ನಮೋ ಘಾಟ್. ಇದಾಗಿತ್ತು ಕಾಶಿ ಕಂಪ್ಲೀಟ್ ವ್ಲಾಗ್. ನಾನು ಆದಷ್ಟು ಟ್ರೈ ಮಾಡಿದ್ದೀನಿ, ಎಲ್ಲೆಲ್ಲಿ ವೀಡಿಯೋ ಮಾಡೋಕ್ಕಾಗುತ್ತೆ ಅಲ್ಲೆಲ್ಲ ವೀಡಿಯೋ ಮಾಡಿದ್ದೀನಿ. ಕೆಲವು ಕಡೆ ಫೋನ್ ಅಲೋ ಅಲ್ಲದೆ ಇರೋ ಕಾರಣ ವೀಡಿಯೋ ಮಾಡಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇದೇ ಥರ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.